ಕರ್ತನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಒಳ್ಳೆಯ ಸಮಯದಲ್ಲಿ ನಿಮ್ಮನ್ನು ಮತ್ತೊಮ್ಮೆ ಭೇಟಿಯಾಗುವಂಥ ಅವಕಾಶ ದೇವರು ಕೊಟ್ಟಿದ್ದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಮಯದಲ್ಲಿ ನಾನು ಮಾತನಾಡುವಂಥ ವಿಷಯ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಎಂಬುದಾಗಿ. ಗುರು ಅಥವಾ ಗುರಿ ಇಲ್ಲದೆ ಹೋದರೆ ನಮ್ಮ ಜೀವನ ಯಶಸ್ವಿ ಆಗೋದು ಬಹಳ ಕಷ್ಟವಾಗ್ತದೆ. ಯಾವಾಗಲೂ ನಮ್ಮ ಗುರಿಯನ್ನು ಇರುವುದಾದರೆ ಅದನ್ನು ಮುಟ್ಟುವುದಕ್ಕೆ ಹೇಗೆ ನಾವು ಮುಟ್ಟುವುದಕ್ಕೆ ಏನೇನು ಮಾಡಬೇಕು ಅಂತೇಳಿ ಪೂರ್ವ ಸಿದ್ಧತೆ ಇರ್ತದೆ. ಗುರು ಇದ್ದರೆ ಅವನು ಒತ್ತಾಯ ಮಾಡ್ತಾನೆ, ನೀನು ಹೀಗೆ ಮಾಡಿದರೆ, ಈ ಥರ ಮಾಡಿದರೆ, ಆ ಥರ ಮಾಡಿದರೆ ಆ ಗುರಿಯನ್ನು ಸಾಧಿಸುವುದಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ಕೂತು ಯೋಜನೆ ಮತ್ತು ಆಲೋಚನೆಯನ್ನು ಕೊಟ್ಟು ಆತನು ಮುನ್ನಡೆಸುವಂಥವನಾಗಿದ್ದಾನೆ. ಅದಕ್ಕಾಗಿ ನನ್ನನ್ನು ವೀಕ್ಷಿಸುವಂಥ ನನ್ನ ಸಹೋದರ ಸಹೋದರಿಯರೇ, ನಮ್ಮ ಗುರಿ ಏನಾಗಿದೆ, ನಮ್ಮ ಆಲೋಚನೆ ಏನಾಗಿದೆ, ನಮ್ಮ ಜೀವನದಲ್ಲಿ ಸಾಧಿಸಬೇಕಾದಂಥದ್ದು ಏನಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ದೇವರು ನೋಹನಿಗೆ ಒಂದು ಮಾತನಾಡ್ತಾರೆ, ನೋಹ, ನೀವೊಂದು ನಾವೇ ಕಟ್ಟಬೇಕು, ಯಾಕಂದ್ರೆ ಈ ಲೋಕದ ಜನರು ಕೆಟ್ಟು ಹೋಗಿದ್ದಾರೆ, ಪಾಪದಲ್ಲಿದ್ದಾರೆ, ಅದುದರಿಂದ ಇದನ್ನು ನಾನು ನಾಶ ಮಾಡ್ತಾ ಇದ್ದೀನಿ, ನೀವೊಬ್ಬ ನೀತಿವಂತನಾಗಿ ಕಂಡ ಕಾರಣ ನಿನ್ನನ್ನು ನಾನು ರಕ್ಷಿಸಬೇಕಂತೇಳಿ ಹೇಳ್ತಾರೆ. ಇಲ್ಲಿ ದೇವರು ಒಂದು ಗುರಿ ಕೊಡ್ತಾರೆ, ನಾವೇ ಕಟ್ಟಬೇಕು ಎಂಬುದಾಗಿ. ಆದರೆ ನೋಹ ನಾವೇ ಕಟ್ಟಬೇಕಾದ್ರೆ ಕಟ್ಟಿಗೆ ಎಲ್ಲಿಂದ ತರಲಿ, ಅದಕ್ಕೆ ಉಳಿಬೇಕು, ಮಳೆಗಳ ಬೇಕು, ನನಗೆ ಸಹಾಯಕರು ಯಾರು ಇರ್ತಾರೆ, ಅವನು ಒಂದೂ ವಿಚಾರ ಮಾಡದೆ ದೇವರು ಕೊಟ್ಟ ಯೋಜನೆಗನುಸಾರವಾಗಿ ತನ್ನ ಗುರಿ ಮುಟ್ಟುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಜಲಪ್ರಳಯ ಬರುವಾಗ ಆತನು ಅದರಿಂದ ರಕ್ಷಣೆ ಹೊಂದುತ್ತಾನೆ. ನೋಹ ಈತನು ತನಗೆ ಇದ್ದಂತ ಗುರಿಯನ್ನ ಆತನು ತನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರಯಾಸ ಪಟ್ಟ. ಇವತ್ತು ನಿಮ್ಮ ನನ್ನ ಗುರಿ ಏನಾಗಿದೆ? ಶಾಲೆಯಲ್ಲಿ ಓದುವಂತ ವಿದ್ಯಾರ್ಥಿಗಳು ಅವರು ಒಂದು ಗುರಿ ಇಟ್ಕೋಬೇಕು, ಏಮಿರ್ಬೇಕು, ಉದ್ದೇಶವಿರ್ಬೇಕು. ನಾನು ಕಲಿತ ನಂತರ ಇದನ್ನೇ ಮಾಡಬೇಕು, ಹೀಗೆ ಮಾಡಬೇಕು, ಇದನ್ನ ಮಾಡಿದರೆ ಹೀಗಾಗ್ತದೆ ಎಂಬುದಾಗಿ. ಉದಾಹರಣೆಗೆ, ನೀನೊಬ್ಬ ಡಾಕ್ಟರ್ ಆಗ್ಬೇಕಂತೇಳಿ ವಿಚಾರ ಮಾಡುವುದಾದರೆ, ವಕೀಲ ಆಗ್ಬೇಕಂತೇಳಿ ವಿಚಾರ ಮಾಡುವುದಾದರೆ, ಇಂಜಿನಿಯರ್ ಆಗಬೇಕಂತ ವಿಚಾರ ಮಾಡುವುದಾದರೆ, ಗುರಿ ಇಟ್ಕೊಳ್ಳುವುದಾದರೆ ಅದಕ್ಕೆ ತಕ್ಕಂತೆ ಪ್ರಯಾಸ ಪಡಬೇಕು. ಅಥವಾ ಒಬ್ಬ ಒಳ್ಳೆ ರೈತನಾಗಬೇಕಂದ್ರೆ ನಿನ್ನ ಗುರಿ ಇರಬೇಕು, ನಾನು ಏನನ್ನ ಬಿತ್ತಬೇಕು, ಏನನ್ನ ಬೆಳಿಬೇಕು, ಅದಕ್ಕೆ ಏನೇನು ಸಾಮಗ್ರಿಗಳನ್ನ ಬೇಕು ಎಂಬುದಾಗಿ ತಿಳಿದಿರಬೇಕಾಗಿದೆ. ಸೇವೆ ಮಾಡುವಂತ ನನ್ನ ಸಹೋದರ ಸಹೋದರಿಯರೇ ಅಥವಾ ಸೇವಕರೇ, ನಮಗೆ ಆದಂತ ಒಂದು ಗೋಲ್ ಇರಬೇಕು. ಯೇಸು ಕ್ರಿಸ್ತ ಅವರು ಒಂದು ಗುರಿಯನ್ನು ಕೊಟ್ಟಿದ್ದಾರೆ, ಹೋಗಿರಿ, ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆಯನ್ನ ಸಾರಿರಿ ಎಂಬುದಾಗಿ. ಸುವಾರ್ತೆ ಸಾರುವುದಕ್ಕೆ ನಮ್ಮ ನಿಮ್ಮ ಯೋಜನೆ ಏನಾಗಿದೆ, ನಮ್ಮ ನಿಮ್ಮ ಗುರಿ ಏನಾಗಿದೆ, ಎಷ್ಟು ಆತ್ಮಗಳನ್ನ ಗೆಲ್ಲಬೇಕೆಂಬುದಾಗಿ ನಮ್ಮಲ್ಲಿ ಇದೆ, ನಾವು ಎಷ್ಟು ಜನರನ್ನ ದೇವರ ಕಡೆಗೆ ತರಬೇಕನ್ನುವಂತ ಯೋಜನೆ ಇದೆ. ನೋಡ್ರಿ, ನಿನ್ವೆ ಪಟ್ಟಣಕ್ಕೆ ದೇವರು ಯೌನನಿಗೆ ಕಳಿಸ್ಕೊಡ್ತಾರೆ. ಯೌನನಿಗೆ ಹೇಳ್ತಾರೆ, ಓ ಯೌನ, ಆ ಊರಿನ ಜನರ ಪಾಪವನ್ನ ಪರಲೋಕಕ್ಕೆ ಏರಿ ಬಂದಿದೆ, ಅದುದರಿಂದ ನಿನ್ನನ್ನು ಅಲ್ಲಿಗೆ ಕಳಿಸ್ತಾ ಇದ್ದೇನೆ ಎಂಬುದಾಗಿ ಗುರಿಯನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ಅಲ್ಲಿ ಈ ಯೌನನು ಹೋಗಿ ಸುವಾರ್ತೆಯನ್ನು ಸಾರಿದಾಗ 1,20,000 ಜನರು ದೇವರು ಅವರನ್ನ ರಕ್ಷಣೆಗೆ ನಡೆಸ್ತಾರೆ. ಯಾರಿಂದ? ಒಬ್ಬ ಯೌನನಿಂದ. ಪ್ರಿಯರೇ, ಆ ಯೌನನು ನೀನು ನಾನು ಆಗಿರುವುದಾದರೆ ನಮಗೆ ಕೊಡಲ್ಪಟ್ಟಂತ ಜಿಲ್ಲೆ, ನಮಗೆ ಕೊಡಲ್ಪಟ್ಟಂತ ತಾಲೂಕ, ನಮ್ಮ ರಾಜ್ಯ, ನಮ್ಮ ಊರು, ನಮ್ಮ ಗ್ರಾಮದಲ್ಲಿ ಎಷ್ಟೋ ಜನರು ಕೆಟ್ಟು ಹೋಗ್ತಾ ಇದ್ದಾರೆ, ಎಷ್ಟೋ ಜನರು ಪಾಪಕ್ಕೆ ಒಳಗಾಗ್ತಾ ಇದ್ದಾರೆ, ಎಷ್ಟೋ ಜನರು ಮದ್ಯಪಾನ ಮಾಡ್ತಾ ಇದ್ದಾರೆ, ಎಷ್ಟೋ ಜನರು ಬಿದ್ದು ಹೋಗ್ತಾ ಇದ್ದಾರೆ, ಎಷ್ಟೋ ಜನರಲ್ಲಿ ಪ್ರೀತಿ ಇಲ್ಲ, ಎಷ್ಟೋ ಜನರು ಹೊಡೆದಾಡ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಅವರಿಗೆ ರಕ್ಷಣೆಗೆ ತರುವಂತ ಗುರಿ ನಿನ್ನದು ನನ್ನದಿದೆಯಾ? ನನ್ನ ನಿನ್ನ ಯೋಜನೆ ಇದೆಯಾ? ಇವತ್ತು ದೇವರು ನಿನಗೆ ಕೊಟ್ಟಂತ ಗುರಿ ಅಥವಾ ನಮಗೆ ಇರುವಂತ ಹಿಂದಿರುವಂತ ಗುರು ನಮ್ಗೆ ಏನನ್ನ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನನ್ನ ಸಹೋದರ ಸಹೋದರಿಯರೇ, ನಮಗೆ ಒಬ್ಬ ಗುರು ಬೇಕು, ಮುಂದೆ ಗುರಿ ಇರಬೇಕು. ನಾನು ಸಾಧಿಸ್ತೇನೆ, ನನ್ನಲ್ಲಿ ಒಂದು ಛಲ ಇದೆ, ನನ್ನಲ್ಲಿ ಹಠ ಇದೆ, ನಾನು ಹಿಂಗ ಮಾಡ್ಬೇಕಂತ ಇದ್ದೀನಿ ಎಂಬುದಾಗಿ ಯೋಜನೆಯನ್ನ ಆಲೋಚನೆ ಕೊಡುವಂತ ವ್ಯಕ್ತಿಯನ್ನ ಸಂದರ್ಶಿಸಬೇಕು. ನಾವು ಭೇಟಿ ಆಗ್ಬೇಕು, ಆಲೋಚನೆಗಳು ತಗೋಬೇಕು. ಅಥವಾ ಸಾಧನೆ ಮಾಡಿರುವಂತ ಸಾಧಕರಿಗೆ ನಾವು ಹೋಗಿ ಭೇಟಿಯಾಗಿ ಅವರಿಗೆ ಕೇಳಬೇಕು, ನೀವು ಇದನ್ನ ಸಾಧನೆ ಮಾಡ್ಬೇಕಾದ್ರೆ ಎಷ್ಟು ಪ್ರಯಾಸ ಪಟ್ಟಿರಿ. ಒಬ್ಬ ಬಿಸ್ನೆಸ್ ಮ್ಯಾನ್ ಹೇಳ್ತಾನೆ, ನಾನು ಮೊದಲು 5,000ದಿಂದ ಕೆಲಸವನ್ನ ಪ್ರಾರಂಭ ಮಾಡಿ ಇವತ್ತು 5 ಕೋಟಿ ಗಂಟ್ಲೆ ನಾನು ಸಂಪಾದನೆ ಮಾಡ್ತೀನಿ ಅನ್ನುವಂತ ವ್ಯಕ್ತಿಗಳು ನಮ್ಮ ಮಧ್ಯದಲ್ಲಿ ಸಮಾಜದಲ್ಲಿದ್ದಾರೆ. ಇವತ್ತು ಆತನ ಗುರಿ, ನಾನು ಸಂಪಾದನೆ ಮಾಡಬೇಕು, ಲಕ್ಷ ಗಂಟ್ಲೆ ನಾನು ಗೆಲ್ಲಬೇಕು ಅಥವಾ ಸಂಪಾದಿಸಬೇಕು, ಇಷ್ಟು ಕಸ್ಟಮರ್ಗಳು ನನಗೆ ಬೇಕು ಎಂಬುದಾಗಿ ತೀರ್ಮಾನ ಮಾಡ್ತೇನೆ. ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ನಶಿಸಿ ಹೋಗುವ ಆತ್ಮಗಳು ಎಷ್ಟೋ ಇದಾವೆ, ಅವುಗಳನ್ನು ರಕ್ಷಣೆ ಮಾರ್ಗಕ್ಕೆ ತರುವುದಕ್ಕೆ ನಿನ್ನ ನನ್ನ ಗುರಿ ಇದೆಯಾ? ಗುರಿ ಇರುವುದಾದರೆ 1 ವಾರಕ್ಕೆ, 1 ತಿಂಗಳಿಗೆ, 1 ವರ್ಷಕ್ಕೆ ಎಷ್ಟೋ ಜನರಿಗೆ ದೇವರ ಬಳಿಗೆ ಅಥವಾ ಸತ್ಯದ ಮಾರ್ಗಕ್ಕೆ ನಡೆಸುವಂತ ಆಲೋಚನೆ ಯೋಚನೆ ನಮ್ದಿದೆ. ಪ್ರಿಯರೇ, ನಮ್ಮ ಕುಟುಂಬದಲ್ಲಿ ಎಷ್ಟು ಜನರು ಹಾಳಾಗ್ತಾ ಇದ್ದಾರೆ, ನಮ್ಮ ಕುಟುಂಬದಲ್ಲಿ ಎಷ್ಟು ಜನರು ದಾರಿ ತಪ್ಪಿ ನಡೀತಾ ಇದ್ದಾರೆ. ಅವರಿಗೆ ಬುದ್ಧಿ ಹೇಳೋರು ಯಾರು? ಅವರಿಗೆ ರಕ್ಷಣೆಗೆ ತರುವವರು ಯಾರು? ಎಷ್ಟೋ ಜನರು ಶಿಕ್ಷಣಕ್ಕೆ ವಂಚಿತರಾಗ್ತಾ ಇದ್ದಾರೆ, ಅವರಿಗೆ ಶಿಕ್ಷಣದ ಕಡೆಗೆ ನಡೆಸುವವರು ಯಾರು?
ನನ್ನ ಸಹೋದರ ಸಹೋದರಿಯರೇ, ನೀನು ನಾನು ಒಂದು ಪ್ರಯತ್ನ ಮಾಡುವುದಾದರೆ, ನಮ್ಮದೇ ಆದಂಥ ಒಂದು ಯೋಜನೆ ಹಾಕಿಕೊಂಡು ವಿಚಾರವನ್ನು ಇಟ್ಟುಕೊಂಡು ದೇವರು ನಮ್ಮ ಮೇಲಿಟ್ಟಂಥ ಕನಸು ಅಥವಾ ನಮಗಾಗಿ ಇಟ್ಟಂಥ ಕೆಲಸವನ್ನ ನಾವು ಆಯ್ಕೆ ಮಾಡಿಕೊಂಡು ಮುಂದೆ ಹೋಗುವುದಾದರೆ ದೇವರು ಮುನ್ನಡೆಸ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ನೀನು ಬೇಡಿಕೋ, ನೀನು ಕೇಳಿಕೋ, ನೀನು ಕೇಳುವುದಕ್ಕಿಂತಲೂ ಹೆಚ್ಚಾಗಿರುವಂಥದ್ದನ್ನು ನಾನು ಕೊಡ್ತೇನೆ. ನಿನ್ನ ಗುರಿಯ ವಿಷಯದಲ್ಲಿ ದೇವರ ಹತ್ರ ಎಷ್ಟು ಪ್ರಾರ್ಥನೆ ಮಾಡ್ತಾ ಇದೀಯಾ? ಎಷ್ಟು ದೇವರ ಹತ್ರ ಬೇಡಿಕೊಳ್ತಾ ಇದೆಯಾ? ದೇವರ ಹತ್ರ ಕೇಳಿ ಎಷ್ಟು ನೀವು ಪ್ರಯತ್ನ ಮಾಡ್ತಾ ಇದೆಯಾ? ಇದು ಬಹಳ ಮುಖ್ಯ. ಅದಕ್ಕಾಗಿ ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಪರಲೋಕಕ್ಕೆ ಹೋಗಿ ತಿರುಗಿ ಬರ್ತೇನೆ, ಅಲ್ಲಿ ಮನೆಯನ್ನ ಕಟ್ಟಿ ಬರ್ತೇನೆ. ನೋಡಿ, ಯೇಸು ಕ್ರಿಸ್ತವರ ಒಂದು ಯೋಜನೆ ಏನಿದೆ? ನಾನು ಬರುವವರೆಗೂ ಹೋಗಿ ಸುವಾರ್ತೆಯನ್ನು ಸಾರ್ರಿ, ನಾನು ಬರುವವರೆಗೆ ಹೋಗಿ ಅವರಿಗೆ ನಾನು ಹೇಳಿದಂತ ವಾಕ್ಯಗಳನ್ನು ಉಪದೇಶ ಮಾಡಿರಿ, ಅವರು ಕೈಕೊಂಡು ಹೋಗುವಂತೆ ಮಾಡಿರಿ, ಒಂದಾದರೂ ಆತ್ಮ ನಾಶವಾಗಬಾರದು. ಗುರಿ, ಯೋಚನೆ, ಆಲೋಚನೆ. ಇವತ್ತು ನಾನು ಮಾತಾಡುವಂಥ ಟಾಪಿಕ್ ನೀವು ಕೇಳ್ತಾ ಇದ್ದೀರಾ, ಹಿಂದೆ ಒಬ್ಬ ಗುರು ಬೇಕು, ಮುಂದೆ ನಮಗೆ ಗುರಿ ಬೇಕು. ವೀಕ್ಷಣೆ ಮಾಡುವಂಥ ನನ್ನ ಸಹೋದರ ಸಹೋದರಿ, ನನ್ನ ಗುರಿ ಏನಾಗಿದೆ? ನಿನ್ನ ಗುರಿ ಏನಾಗಿದೆ? ನನ್ನ ಆಲೋಚನೆ ಏನಾಗಿದೆ? ದೇವರ ಆಲೋಚನೆ ಏನಾಗಿದೆ? ಆ ದೇವರು ನನಗಾಗಿ ಏನಿಟ್ಟಿದ್ದಾನೆ, ನಾವೇನು ಮಾಡಬೇಕಾಗಿದೆ? ಇದನ್ನು ನಮ್ಮ ಗುರಿಯನ್ನು ತಿಳ್ಕೋಬೇಕಾಗಿದೆ. ಇದನ್ನು ತಿಳ್ಕೊಂಡು ನಾವು ಮುನ್ನಡೆಯೋದಕ್ಕೆ ಸಾಧ್ಯ. ನಿನ್ನ ವೈಯಕ್ತಿಕವಾಗಿ ಕುಟುಂಬ, ಸಮಾಜ, ನೀನು ಹುಟ್ಟಿರುವಂಥ ಊರು, ಅದರ ಕುರಿತಾಗಿ ಪ್ರಿಯ ಸಹೋದರ ಸಹೋದರಿಯರೇ, ನಿನ್ನ ಗುರಿ ಬಹಳ ಮುಖ್ಯ. ನಮ್ಮ ಗುರಿ ಬಹಳ ಮುಖ್ಯ. ದೇವರು ಇಟ್ಟಂಥ ಗುರಿಯನ್ನ ಅಥವಾ ನಮ್ಮದೇ ಆದಂಥ ಒಂದು ಗೋಲನ್ನು ಮುಟ್ಟುವುದಕ್ಕೆ ಗುರಿ ಬೇಕು, ಹಿಂದೆ ನಡೆಸುವಂಥ ಗುರು ಬೇಕು ಎಂಬುದಾಗಿ ಹೇಳಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಸಾಧ್ಯವಾದ ನನ್ನ ಸಂಗಡ ಒಂದು ನಿಮಿಷ ಪ್ರಾರ್ಥನೆ ಮಾಡುವುದಾದರೆ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಮಹಾಪರಿಶುದ್ಧನಾದ ದೇವರೇ, ರಾಜಾದಿರಾಜನೇ, ನಿನಗೆ ಸ್ತೋತ್ರ. ಈ ಮಾತು ಕೇಳಿರುವಂತ ಈ ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಆಶೀರ್ವದಿಸಿರಿ. ನಾನು ಹೇಳ್ತೇನೆ ದೇವರೇ, ನಿಮ್ಮ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಬೇಡಿಕೊಳ್ಳಿರಿ ನಾನು ಕೊಡ್ತೇನೆ ಎಂಬುದಾಗಿ. ಇಲ್ಲಿ ವೀಕ್ಷಣೆ ಮಾಡುತ್ತಿರುವಂತ ಈ ಸಹೋದರ ಸಹೋದರಿಯರನ್ನು ಆಶೀರ್ವದಿಸಿರಿ. ಇವರ ಉದ್ದೇಶವನ್ನ, ಇಷ್ಟಾರ್ಥವನ್ನ ನೆರವೇರಲಿ. ಗುರಿಯನ್ನ ಹಾಕಿಕೊಂಡು ಮುನ್ನಡೆಯುವಂತೆ ಕೃಪೆ ಮಾಡಿರಿ. ಇಲ್ಲಿವರೆಗೆ ಯಾವುದೇ ಗುರಿ ಇಲ್ಲದೆ ಇವರು ಪ್ರಯಾಣ ಮಾಡ್ತಾ ಇರುವುದಾದ್ರೆ ಮುಂದೆ ಗುರಿ ಇಟ್ಟು ಓಡುವುದಕ್ಕೆ ಸಹಾಯ